ಆದ್ರೂ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಮಾತಾಡ್ದೆ ಅವ್ರ ಜೊತೆ. ಅವರಂತೂ ಕ್ಷಮೆ ಕೇಳ್ತಿದ್ರು. ಅವರು ನಮ್ ಜೊತೆ ಇಲ್ಲಿ ಅಂದ್ರೆ ನನ್ನ ಮಾತಿನ ಅರ್ಥ ನಮ್ ಎಲ್ರ ಜೊತೆ ಇಲ್ಲಿಲ್ವಲ್ಲ ಅವರು ಅಂತ. ಅವ್ರು ಹೇಳ್ತಿದ್ರು ವಿದೇಶಿ ವ್ಯಾಪಾರಿಗಳ ಜೊತೆ ಮುಖ್ಯವಾದ ಕೆಲಸ ಇದೆ ಅಂತ. ಪೂಜಾ ಸೊಸೆ ಎಲ್ಲಿದ್ದಾಳೆ? ಅವಳಿನ್ನೂ ಬಂದಿಲ್ವಲ್ಲ? ಅಮ್ಮಾಜಿ, ನಾನ್ ಕರ್ಕೊಂಡ್ ಬರ್ತೀನಿ. ಬಾ ಪೂಜಾ, ಇಲ್ಲಿ ಬಂದು ಕೂತ್ಕೋ. ಸದಾ ಸೌಭಾಗ್ಯವತಿಯಾಗಿರು. ಸದಾ ಸೌಭಾಗ್ಯವತಿಯಾಗಿರು. ಇದ್ರಲ್ಲಿ ನಿನ್ಗಿಷ್ಟ ಆಗಿದ್ದನ್ ತಗೋ. ಅಮ್ಮಾಜಿ, ಇದೆಲ್ಲ ಯಾವ್ದಕ್ಕೆ? ನಾಳೆ ಪೂಜೆ ಇದೆ, ಅದ್ರ ಸಿದ್ಧತೆ ನಡೀತಿದೆ. ನಿನ್ಗೆ ನಾಳೆ ಮೊದಲನೇ ವ್ರತ ಅಲ್ವಾ? ನೀನು ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಅಂತ ಒಳ್ಳೆ ದಿನ ನಾಳೆ. ಒಬ್ಬ ಮದ್ವೆ ಆಗಿರೋ ಹೆಣ್ಣಿಗೆ ಇದಕ್ಕಿಂತ ಹೆಚ್ಚು ಅವಳ ಜನ್ಮದಿನ ಕೂಡ ಆಗಿರೋದಿಲ್ಲ.